ಯಪ್ಪ ಸಚಿನಾ ಸಚಿನಾ ಹಾಂ ಬೇ ಬನ್ನಿ. ಅಡ್ಗೆ ಏನು ಮಾಡೋದು ಬೇಡ, ಇದನ್ನ ಸೋಸಿದ್ರಾತು ಒಂದಿಟ. ಇವನ್ನೆಲ್ಲ ತೊಳೆದು ಸೋಸ್ಕೊಂಡು ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇದನ್ನೆಲ್ಲ ಒಲಿ ಸಾರಿಸ್ಬೇಕು. ರಗಡು ಕೆಲಸ ತುಂಬೈತೆ ನೋಡು. ಅಯ್ಯೋ ನಮ್ಮ ಐಕಿ ಮಾಡಿದಂಗೆ ಅಂಕಿ. ಹಾಂ ಏನಮ್ಮ ಕರೆದೆ? ಏನು ಮಾತಾಡಬೇಕಾಗಿತ್ತು? ಎದಕ್ಕೆ ಕರೆದಿ? ಅಲ್ಲಪ್ಪ ಮತ್ತೆ ನೀಗೇನು ಹುಡುಗಿ ಇಷ್ಟ ಆದಾಳ ಇಲ್ಲೋ ಅಂತ ಏನು ಹೇಳಿಲ್ಲ ಒಂದು ಮಾತನು. ಸುಮ್ಮನೆ ಆಗಿಬಿಟ್ಟು ಅದಕ್ಕೆ ಮತ್ತೆ ಕರೆದು ಕೇಳಿದ್ರಾತು. ಹಿಂದಾಗಡೆ ಎಲ್ಲಿ ನನಗೆ ಮದುವೆ ಬೇಡ ಅದು ಬೇಡ ಅಂತ ಹಿಂಗೆ ಮಾಡ್ಕೊಂಡು ಕುಂತ್ರೆ ಏನು ಮಾಡೋದು? ಅದಕ್ಕೆ ಒಂದು ಮಾತು ಕರೆದ ಕೇರಾತಂತ ಕೇಳಿನಿ. ಇಲ್ಲ ಅಮ್ಮ, ನಾನು ಹೇಳಿನಲ್ಲ, ನಿನ್ನಿಷ್ಟನ ನನ್ನ ಇಷ್ಟ. ನನಗಂತೂ ಒಪ್ಪಿಗೆ ಐತಿ. ಅದ್ರಾಗೂ ಅಮ್ಮನೂ ಚೆನ್ನಾಗಿದ್ದಾಳಲ್ಲ, ಆಕೆಗೇನು ಕಡಿಮೆ ಆಗೈತಿ. ನಾನೇನು ಯಾವ ಹುಡುಗಿನೂ ಇಷ್ಟಪಟ್ಟಿಲ್ಲ, ಮದುವೆ ಆಗಬೇಕು ಅಂತೂ ಇರೋಕ್ಕಿಲ್ಲ. ಆದ್ರೆ ನೀನು ತೋರಿಸಿದ ಹುಡುಗಿ ಅಂದಮೇಲೆ ನನಗೂ ಓಕೆ ಆಯ್ತು. ನಿನಗೂ ಹೊಂದ್ಕೊಂಡು ಹೋಗ್ಬೇಕು, ನಮಗೂ ಹೊಂದ್ಕೊಂಡು ಹೋಗ್ಬೇಕು ಅಂಥ ಹುಡುಗಿನ ನೀನು ನೋಡಿರ್ತೀನಿ ಅನ್ನೋದು ನನಗೆ ಗೊತ್ತೈತಿ. ಅದಕ್ಕೆ ನನಗೂ ಒಪ್ಪಿಗೆ ಐತಮ್ಮ. ಆದಾಗ ಅಂಕಿತನ ಕೇಳಿ ನೋಡು, ಅಂಕಿತಾಗ ಅಮ್ಮಗ ಸರಿ ಹೋಗ್ತದ ಇಲ್ವಾ ಅಂತ ಹೇಳಿ. ಅದನ್ನ ಬಿಟ್ಟರೆ ನಾನು ಬೇರೆ ಏನೂ ಇದಿಲ್ಲ. ಹೌದಾ, ಆತು ಬಿಡಪ್ಪ, ಚಲೋ ಆತು. ಮತ್ತು ಈಗ ಅಡುಗೆ ಏನು ಮಾಡಬೇಕು ಏನೋ ಒಂದು ತಿಳಿದಂಗೆ ಐತೆ ನನಗೆ. ಏನು ಮಾಡಿದ್ರು ತಿಂದಾಗ ಆಗೈತಿ. ಒಂದಿಟ್ಟು ಇದನ್ನ ಜಾದ ಹಿಟ್ಟಿನ ಮುದ್ದೆ ತಿರುಗಿಬಿಡ್ಲೇನ? ತಿಂತೇನ ಉಪ್ಪಿಟ್ಟು? ಜಾದ ಹಿಟ್ಟಿನ ಉಪ್ಪಿಟ್ಟು ಮಾಡ್ತಾವಲ್ಲ, ಅದನ್ನ ಹಿಟ್ಟಿನ ಕೊಟ್ಟ ತಿರುತ್ತಲ್ಲ, ಹಿಂಗೆ ಉಳ್ಳಾಗಡ್ಡಿ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಹಾಕಿ ಚಂದಾಗ ಮಾಡಿದ್ರೆ ಭಯ ನೀರು ಬರ್ಬೇಕು ನೋಡಿ, ಹಂಗೆ ಆಗ್ತತಿ. ಮಾಡ್ಕೊಡೇನಪ್ಪ, ತಿಂತೇನ? ಹಾಂ, ನಿಮ್ಮ ಅಪ್ಪಗೆ ಅದನ್ನ ಮಾಡಿಕೊಡ್ತಾನೆ ಕಡೆ. ನನಗೂ ಯಾಕೋ ಅದ ತಿನ್ಬೇಕಂತ ಅನ್ಸಾತಿ. ನೀನು ಒಳ್ಳೆ ಅದನ್ನು ತಿನ್ನಂಗಿಲ್ಲದಪ್ಪ, ಅದಕ್ಕೆ ಮತ್ತು ನಿನಗೊಂದು ಎಲ್ಲಿ ಮಾಡಲಿ ಅಂತೇಳಿ. ಯವ್ವ, ನನಗದು ತಿನ್ನೋಕೆ ಆಗಿಲ್ಲ ಬೇವ. ಈ ಮದ್ದಿನ ಹೇಳಿದಾಗ ನೀನು ನೋಡಿದ್ರೆ ಒಳ್ಳೆ ಹಿಟ್ಟಿನ ಕೊಡತ್ತಿರುತ್ತಾನಂತಿದ್ದಿ. ನನಗದೆಲ್ಲ ಬೇಡ, ನನಗಿಷ್ಟ ಇಲ್ಲ. ನನಗೇನಾರ ಮಾಡೋ ಇಲ್ಲ, ನಾನು ಹೊರಗಡೆ ಏನಾರ ತಿಂತಾನೋ ನೀವೇ ಮಾಡಿರಿ. ನಾಳೆ ಹೊರಗಡೆ ಹೋಗಿ ಏನಾರ ತಿಂದು ಬರ್ತಾನೆ ಕಡೆ. ನೀವೇ ಮಾಡ್ಕೊಂಡು ತಿನ್ರಿ, ನನಗೆ ಬೇಡ. ಅಲ್ಲೋ ಒಂದು ನಿಮಿಷ ನಿಂದ್ರು ಹೇಳ್ತಾನ ಕೇಳು. ಆತು ಹೋಗು, ಬೇಡ ಅಂದ್ರೆ ಹೋಗು ಇರುವಾತ. ನಾ ಮಾಡ್ಕೊಂಡು ತಿಂತು, ನೀನೇ ಬೇಡ ಬಿಡು. ನಾಳೆ ನೀನು ಹೇಗೆ ಬಂದ ಬೇಷ್ ಮಾಡ್ಕೊಳ್ತಾಳೆ ತಿನ್ನಂತೆ. ನನಗೂ ಸಾಕಾಗೈತೆ ಅಪ್ಪ. ಯಾವಾಗ ನಿಮ್ಮ ಕಾಲಾಗ ಬರೋದು ನೀವು 2 ದಿನ ಬಂದಾಗ ಈ ಟೆಮಕ್ ಮಾಡ್ತೀರಿ, ನಾನು ಮಾಡಿಕೊಡ್ತೀನಿ ಬಿಡು. ಈಗ ಅಲ್ಲಿಂದ ಬಂದು ಬ್ಯಾಸ್ರ ಬಂದತ್ತು ಒಂದು ಈಟು. ಅದಕ್ಕೆ ಸುಮ್ಮನೆ ಮಾಡಿರಾತಂದ್ರೆ ನಿಮ್ಗೆ ಅದ ಬೇಕಂತಾನೆ. ಇನ್ನು ಮತ್ತು ನಾನಾರ ಏನು ಮಾಡಲಿ? ಅದಕ್ಕಾಗಿ ಏನಾರ ಮಾಡ್ಕೋವಲ್ಲ ಕಡೆ. ಸುಮ್ಮ ಎಲ್ಲಿ ದಿವಸ ಬರೀ ಹೊರಗೆ ತಿಂದು ಬರ್ತಾನಂತ, ತಿಂದು ಬರಲಿ. ನಾಳೆ ಬರ್ತಾಳಕ್ಕಿ ಮಾಡಿಕೊಡ್ಲಿ. ಅಯ್ಯೋ ಮನೆ ಕೆಲಸ ಸಲುವಾಗಿ ಸಾಕಾಗಿತ್ತು ನನಗೆ. ಅವ್ರು ಬಂದಿದ್ದಾಗಟ್ಟೆ ಚಲೋ ಆಗಿತ್ತು. ಇನ್ನು ಹೆಂಗೆ ಮಾಡಲು ಮದುವೆ ಅದಕ್ಕೆ ಬೇರೆದಾರು ಮಾಡ್ಕೋಬೇಕಂತಂದ್ರೆ ಬೇರೆದಾರಿಗೆ ಇಷ್ಟೆಲ್ಲ ಕೆಲಸ ನಿಗ್ಬೇಕಲ್ಲ. ನಾಳೆ ಜಗಗಳು ಬರ್ತಾವು. ಅದಕ್ಕೆ ಎಲ್ಲಿ ದಿವಸ ಬರೀ ಸುಮ್ಮನೆ ಮನೆಯಾಗಿಂದ ತಂದ್ಕೊಂಡ್ಬಿಟ್ರೆ 2 ದಿನ ಜಗಳ ಮಾಡ್ರೆ ಪರವಾಗಿಲ್ಲ. ಮತ್ತು ಓಡಿ ಬರ್ತೈತಿ. ಅದಕ್ಕಾಗಿ ಮಾಡ್ಕೊಳತ್ತಿರೋದು. ನಮ್ಮ ಮಗಳನ್ನ ಅಲ್ಲಿ ಕೊಟ್ಟಿರ್ತವೆ, ಆಕೆ ಹೆಂಗೆ ಮಾಡ್ತಾಳೆ ನಾವು ಹಂಗೆ ಮಾಡಕ್ಕೆ ಬರ್ತೈತಿ. ನಾವು ಹೆಂಗೆ ಮಾಡ್ತಾಳೆ ಆಕೆ ಹಂಗೆ ಮಾಡ್ತಾಳು. ಅದಕ್ಕೆ ಬೇರೆ ಕಡೆ ಕೊಟ್ಟರೆ ಸುಮ್ಮನೆ ಎಲ್ಲಿ ಕಿತಾಪತಿ ಅದು. ಸರಿ ಎಲ್ಲ ಬಡ ತಯಾರು ಮಾಡ್ಕೊಂಡು ಇನ್ನೇನು 1 ತಿಂಗಳದಾಗ ಅಂದಾಳು. 1 ತಿಂಗಳು ಅಂದ್ರೆ ಹಾನೂರಾಗ ಬರ್ತೈತಿ. ಇಷ್ಟು ಜಲ್ದಿ ಯಾಕೆ ಮದುವೆ ಮಾಡ್ತಾಳೇನು? ಅಯ್ಯೋ, ನಾನೇ ಹೇಳಿದ್ನಲ್ಲ ಆಕಿ ಜಲ್ದಿ ಮಾಡೋಣ ಅಂತ ಹೇಳಿ. ಆಕೆ ನಾನು ಕೊಡ ತಲೆ ಕೆಟ್ಟದ್ದು ನಂದು ಹಾಪ್ ಆಗಿಬಿಟ್ಟೆ. ನಾನು ಏನು ಮಾತಾಡೋದ್ರ ನನಗೆ ತಿಳಿವತ್ತು. ಈ ಮದುವೆ ಕಾಲಾಗ ಏನೇನು ಹಾಕತ್ತೋ ಏನೋ ಯಾರಿಗೊತ್ತು. ಪಾಪ ಸುಂದ್ರಿ ಅದ್ರಾಗ ಒಂದು ಮದುವೆಗೆ ಕರಿತವರೋ ಇಲ್ಲೋ. ನಾನು ಕರಿತಿದ್ನಿ ಬಿಡು. ಮತ್ತು ಬಸಪ್ಪನ ಏನಾರ ಸೀಟ್ ಮಾಡ್ಕೊಂಡ್ರೆ ಏನು ಮಾಡೋದು? ಮತ್ತು ಎಲ್ಲಿದು ಸಾಬಾರಿ ನೋಡೋಣ. ಇನ್ನು ಮದುವೆ ಟೈಮರ ಬರಲಿ, ಅಷ್ಟ್ರಾಗ ಏನಾರ ಒಂದು ಯೋಚನೆ ಮಾಡಕ್ಕೆ ಬರ್ತೈತಿ. ಬಸಪ್ಪನ ಒಪ್ಕೊಂಡ್ರೆ ಚಲೋ ಇರ್ತೈತಿ. ಏನಾಗ್ತೈತೋ ಏನೋ ಮತ್ತು. ಅಂಕು ಬಾಯ್ಲೆ. ಏನು ಮಮ್ಮಿ ಯಾಕೆ ಕರೆದಿ? ನಾನು ನಮ್ಮ ಫ್ರೆಂಡ್ ಮನೆಗೆ ಹೊಂಟಿದ್ನಿ, ನೀನು ನೋಡಿದ್ರೆ ಕರೆದಿಲ್ಲ. ನೋಡು, ನೀನು ನಾಳೆ ಮದುವೆಗೆ ಅತ್ತಿ ಮನೆಗೆ ಹೋದ್ರೆ ಅಡುಗೆ ಮಾಡಕ್ಕೆ ಬರ್ಬೇಕಲ್ಲ. ನಿನಗೆ ಅಡುಗೆದು ಎಲ್ಲ ಚಂದಾಗ ಕಲ್ಕೊ. ಏನು ಮೇಲೆ ಮೊದ್ಲು ನಿಮ್ಮ ಮಂಜು ಅತ್ತಿ ಭಾಳ ಹುಷಾರದ ಹೊಡಕ್ಕಿ ಆಕೆಲ್ಲ ತಿರುತ್ತಾಳೆ. ಮತ್ತು ಓಹೋ ನೀನಾರ ಏನು ಕಮ್ಮಿ ಅದೇನ? ಎಲ್ಲ ಕೆಲಸ ಆಸ್ತಿ ಇದೆಯಲ್ಲ. ನಾನು 2 ದಿನ ಬಂದರೆ ಬಿಡಂಗಿಲ್ಲ. ಏನು ಮದುವೆಗೆ ಬಂದು ಸೊಸಿನ ಬಿಡ್ತೀನಿ ನೀನು? ಏನು ಎಲ್ಲ ಗುಣಗುಣ ಅನ್ನತಿದೀಯ? ಏನು ಜೋರು ಮಾತಾಡೋಂದಿಟ? ಅಯ್ಯೋ ಇಲ್ಲ ಮಮ್ಮಿ, ನಾನೇನು ಅಂದಿಲ್ಲ. ಆಯ್ತು ಕಲ್ಕೋತೀನಿ ತಗೋ. ಏನು ಇವತ್ತೇ ಕಲ್ಕೋಬೇಕೇನು? ನನಗೀಗ ಸುಸ್ತಾಗಿದ್ದಾವ. ನನಗೆ ಯಾಕೋ ತಲೆನೂ ಸ್ವಲ್ಪ ನುಸಾತಿ. ನಾನು ಸ್ವಲ್ಪ ಹೊತ್ತು ಮಕ್ಕೊಂದ ರೆಸ್ಟ್ ಮಾಡ್ತೇನೆ. ನನಗಿವಾಗೆಲ್ಲ ಮಾಡೋಕೆ ಆಗಂಗಿಲ್ಲ. ಬೇಕಿದ್ರೆ ಇವಾಗ ನೀನು ಮಾಡಿ ಆದ್ಮೇಲೆ ನನ್ನ ಕರಿ, ನಾನು ತಿನ್ನಕ್ಕೆ ಬರ್ತೇನೆ. ರಾತ್ರಿ ಬೇಕಿದ್ರೆ ಕಲ್ಕೋತೇನೆ. ನಂಗೆ ಇವಾಗ ಆಗಂಗಿಲ್ಲ. ಅಯ್ಯೋ ನೀನು ಅಲ್ಲ ಏನಾರು ಅಡುಗೆ ಕಲ್ಕೊ ಅಂತ ಅಂದ್ರೆ ನನಗೆ ಅದಾಗಂಗಿಲ್ಲ ಇದಾಗಂಗಿಲ್ಲ ಅಂತಿದಿ. ಏನು ತೆಲ್ಲು ಸಾಕ? ಏನು ಮಾಡಿ ಬಂದೀನಿ ತೆಲ್ಲು ಸಾಕ? ಹಾಂ ಯವ್ವ ಮಮ್ಮಿ ನನಗೆ ಆಗಂಗಿಲ್ಲ ಮಮ್ಮಿ. ನಂಗೆ ತೆಲ್ ನುಸ್ತತಿ. ನನಗೆ ಅಡುಗೆ ಮಾಡೋದಂದ್ರೆ ನೀನು ಹೇಳ್ಬೇಡ ನನಗೆ. ಅತ್ತಿಗೆ ಹೇಳ್ತಾನೆ ನನಗೆ ಅಡುಗೆ ಒಂದ್ಬಿಟ್ಟು ಎಲ್ಲ ಮಾಡ್ತಾನೆ. ಈ ಅಡುಗೆ ಉತ್ಸಾಹ ಬರೀನೇ ಬೇಡ. ಒಂದ್ಸರಿ ಚಲೋ ಆಗ್ತೈತಿ, ಒಂದ್ಸರಿ ಚಲೋ ಆಗಂಗಿಲ್ಲ. ಇನ್ನೂ ಎಲ್ಲ ಕೆಲಸ ಮಾಡ್ಬೇಕು. ಈ ಅಡುಗೆ ಸವಾಸಕ್ಕೆ ಹೋಗಬಾರ್ದು. ನನಗೆ ಇದು ಅಡುಗೆ ಸವಾಸನ ಬೇಡ ಅಂತ ಹೇಳ್ಬಿಡ್ತಾನೆ ನಾನು. ನೀ ಹಿಂಗನ್ನ ಬಿಡ್ತಾಳಾಕೆ ನೀನು ಚಂದ ಹಿಡ್ಕೊಂಡು ಜಾಡಸ್ತಾ. ಮೊದಲು ಯಾರು ನೀನು ಯಾರು ಗೊತ್ತೈತಲ್ಲ ಆಕೆ? ಅಯ್ಯ ಅತ್ತಿಗೆ ನಾನೇ ಹೇಳ್ತೇನೆ. ನಮ್ಮ ಮಮ್ಮಿ ನಂಗೆ ಏನು ಕಲಿಸಿಲ್ಲ, ನಾನೇನು ಮಾಡಲಿ ಅತ್ತಿ ಅಂತ ಹೇಳಿ. ಅವರು ನಿನ್ನ ಬೈತಾರೆ, ನನ್ನೇನು ಯಾಕೆ ಬೈತಾರೆ? ಬಂದ್ಬಿಟ್ಲಿ ಹೇಳಾಕ. ನೋಡು ಎಷ್ಟು ಮಾತಾಡ್ತಿದ್ದಿ.
ವಾಪಸ್ ಮಾತಾಡೋದು ಕಲ್ತ್ಬಿಟ್ಟಿದ್ದಿ. ಸುಬ್ನಾತಿ ನಿನಗೆ ಹಾಸ್ಟೆಲ್ ಆಗಿಟ್ಟಿನಿ ನಾನು ಮನ್ಯಾಗ ಹಿಂಗೆ ಕಲಿತೆ ಅಂತ ಹಾಸ್ಟೆಲ್ ಆಗಿಟ್ಟ ಹಾಸ್ಟೆಲ್ದಾಗ ಹಂಗೆ ಇದು ಮಾಡಿದ್ಯಾ ನೀನು? ಆರಾಮ್ ಕುತ್ಕೊಂಡು ತಿನ್ಬೇಕಂತೆಲ್ಲ ತಾಯಿಗೆ ಒಂದಿಟ್ಟು ಸ್ವಲ್ಪ ಸಹಾಯ ಮಾಡೋದು ಗೊತ್ತಿಲ್ಲ ನೋಡು. ಒಬ್ಬೊಬ್ಬರು ಮದುವೆ ಆಗಿ ಹೋದ್ಮ್ಯಾಗ ಗೊತ್ತಾಕತ್ ನಿನಗೆ. ಅಯ್ಯ ಅವಾಗ ಅಲ್ಲಿ ಹೊಕ್ಕೆಲ್ಲ ಏನು ಮಾಡಕ್ ಬರೋದಿಲ್ಲ ನೋಡು. ಅವಾಗ ಅಂತಾರ ನಿನಗೆ ನನ್ನಗೆ ಚೀತು ಹಾಕ್ತಾರಲ್ಲ ನಿನ್ನಗಟ್ಟೆ ಯಾಕೆ ನಿನಗೂ ಹಾಕ್ತಾರೋ ಮನೆಯ ಮಂದಿಗೆಲ್ಲ ಹಾಕ್ತಾರ. ಇವ್ರವು ಏನೋ ಕಲ್ಸೇ ಇಲ್ಲಿದಕ್ಕೆ ಇವ್ರವು ಏನು ಕಲ್ಸೇ ಇಲ್ಲಕ್ಕ ಅಂತೇಳಿ ನಾನು ಏನು ಮಾಡಲಿ? ನಾನು ಕಲ್ಸತ್ತಿದ್ಮ ಮಂಜವ್ವ ಆಗ ಕಲೀಲಿಲ್ಲ ನೀನೇ ಕಲಿಸ್ಕೊಡೋದು ನಾನು ಆಕಿಗೆ ಹೇಳ್ತಾನು. ಮತ್ತು ನಾನಾರ ಏನು ಮಾಡಲಿ? ಕಲ್ಸಾರ ಎಷ್ಟರ ಮ್ಯಾಗ ಬಿದ್ದು ಕಲಿಸ್ತಾರ ನಿನಗೆ. ಯವ್ವ ನೀನು ಬರೀ ನನ್ನ ಬಯ್ಯಾಕ ಹೋಗ್ಬೇಡ ನೋಡು. ಅದಕ್ಕೆ ನಾನು ಹಾಸ್ಟೆಲಾಗ ಇರ್ತಾನೆ. ಮನೆಗೆ ಬರೋಕೆ ಇಷ್ಟ ಆಗಂಗಿಲ್ಲ ನನಗೆ. ಮನೆಗೆ ಬಂದರೆ ಕೆಲಸ ಹೇಳ್ತಿದ್ದಿ ಬರೀ ಬೈತಿದ್ದಿ. ಅಲ್ಲಿ ಆರಾಮ್ ಇರ್ತೀನಿ ನಾನು ಓದ್ಕೊಂತ. ಅದು ಒಂದು ಎರಡು ಬಿಟ್ಟ ನೋಡು ಕಪಾಳಿಗೆ. ಮನೆಗೆ ಕೆಲಸ ಅಂದ್ರೆ ಬೇಡ ಅಂತಾಳೆ. ಮದುವೆ ಮಾಡಿಕೊಡ್ಬೇಕನ್ನತನು. ಮದುವೆ ಮಾಡ್ಕೊಂಡೆ ನಾಳೆ ನೆಂಟು ಮನೆಗೆ ಹೋಗಿ ಅಂದ್ರೆ ಅಲ್ಲಿ ನನಗೆ ಚೀತು ಹಾಕ್ತಾರ. ಎಷ್ಟು ಚಂದ ಹೇಳ್ತಾಳೆ ನೋಡು ಸುಪ್ಪಿ ಊರು ಸುಬ್ಬಿ. ಅಲ್ಲೇ ಆರಾಮ್ ಇರ್ಬೇಕಂತ ಹಾಸ್ಟೆಲಾಗ. ನಾಳೆ ಮದುವೆ ಹೋಗ್ಯಲ್ಲ ಮಂಜುಗ ಚಂದಾಗ ಒತ್ತಂತ ಹೇಳ್ತಾನೆ ನಿನಗೆ. ಎಲ್ಲ ಹತ್ತಕಿಗೆ ಮಂಜುವ ಏನು ಬಿಡಕೋಬೇಡ ಅಂತ ಹೇಳ್ತಾನೆ ಆಕಿ ನಿಮ್ಮ ಮತ್ತಿಗೆ. ಮಾಡ್ತಾಳವಾ ನೀನು. ಏನು ಮಾಡತ್ತೀರಿ? ಯಾರು ಬರೀ ಒಳಗ? ಏನು ನನ್ನ ಮಗಳು ಇಂಥ ಬರೀ ಸಿಟ್ಟಿಲಿ ಮಾತಾಡ್ತಾಳು ಏನಾತ್ವಾ? ಮೀನಾ ಅಯ್ಯೋ ಯವ್ವ ಈಗ ಬಂದೇನ? ಕುಂದ್ರ ಬೇ ಆರಾಮದಿ? ಅಯ್ಯೋ ಕುಂದ್ರ ನೀರು ಕೊಡ್ಲಿ ಒಂದಿವ್ಸ ಅಮ್ಮಾಗ. ನಿಂತು ಬಿಟ್ಟು ನೋಡು ಮಕ್ಕ ಹಿಂಗ ಮಾಡ್ಕೊಂಡು ಅಮ್ಮ ಬಂದು ನೀರು ಕೊಡು ದಿವಸ ಗೊತ್ತಾಗಿಲ್ಲ ಕುಂದ್ರ ಬೇವ. ಹುಷವ್ವ ಅಲ್ಲಿಂದ ಬರೋರಾಗ ಸಾಕಾತ್ ನೋಡ್ವಾ. ತಗೊಂಬ ಒಂದು ದಿವಸ ನೀರ. ಆರಾಮದಿ ಏನು? ಯಾವಾಗ ಬಂದು ನೀನು ಹಾಸ್ಟೆಲಿಂದ? ಎದಕ್ಕೆ ಯವ್ವ ಅಷ್ಟು ಒಂದ್ಸರ್ಲೆ ಬರಾಕ್ ಹೇಳಿದಿ? ನನಗೆ ಅಲ್ಲಿಂದ ನೋಡು ನೀ ಹೇಳ್ಬಿಡ್ದೆ ಬರೋರಾಗ ಅಂದ್ರೆ ಸಾಕಾತು. ತಗೋಜ್ಜಿ ನೀರು ಕುಡಿ. ಆರಾಮದಿ? ತಾಯವ್ವ ಬಾಯಾರ್ಗೆ ಬಾಳಾಗೈತಿ. ಆರಾಮದ. ನೀ ಆರಾಮದೇನು? ಆರಾಮ್ ನೀರು ಕುಡಿಬೇವ ಮೊದಲ. ಏನಿವ ಅಷ್ಟು ಹೊಸರ್ಲೆ ಬರಾಕ್ ಹೇಳಿದಿ ಅದಕ್ಕೆ? ಅದವೇ ಯವ್ವ ಇವ್ರದ ಮದುವೆದ ಮಾತುಕತೆ ಅದನ್ನ ಮಾಡಿದ್ವ ಮನ್ನಿ. ಅದ ಮಂಜುವನ್ ಮಕ್ಕಳಿಗೆ ಈಕಿನ ಅಮ್ಮಗ ಮತ್ತು ಸಚಿನ್ಗೆ ಅಮ್ಮನ್ನ ತಗೋಬೇಕಂತೇಳಿ ಮಾತಾಡಿದ್ವು. ಅವರು ಹ್ಞೂ ಅಂದರು ನಾವು ಹ್ಞೂ ಅಂದ್ವು. ಏನು ಕೊಡೋದು ಗಿಡೋದು ಏನಿಲ್ಲ. ಕೊಡ್ತಂತೂ ಏನೇನು ಇಲ್ಲ. ಸುಮ್ಮನೆ ಹಂಗೆ ಮದುವೆ ಮಾಡೋದು ಅಷ್ಟೇ. ಮದುವೆಗೆ ಅವ್ರು ಅರ್ಧ ಹಾಕ್ತಾರೆ ನಾವು ಅರ್ಧ ಹಾಕೋದು. ಮತ್ತು ಯಾಕಂದ್ರೆ ನಮ್ಮ ಕಡೆದು ಹುಡುಗನ ಕಡೆ ಇರ್ತೈತೆ ಅವ್ರ ಕಡೆದು ಹುಡುಗನ ಕಡೆದು ಇರ್ತೈತೆ. ಅದು ಅಂದ್ಕೊಂಡು ಹ್ಞೂ ಅಂತ ಆಗೈತಿ. ಅದಕ್ಕೆ ನಿನಗೆ ಹೇಳಿರಾತಂತೇಳಿ ನಾನು ಸಡನ್ನಾಗಿ ಆತವಾ ಅದು ಅಲ್ಲಿ ಹೋಗಿದ್ವ. ಅದ ಸುಂದ್ರಿ ಮದುವೆ ಮಾಡ್ಬೇಕಂದ್ರು ಅದು ಸುಂದ್ರಿ ಯಾರನ್ನೋ ಪ್ರೀತಿ ಮಾಡಿ ಅದು ಓಡೋತ. ಅದನ್ನು ಯಾರಿಗೂ ಮದುವೆ ಮಾಡ್ಬೇಕಂತ ಹುಡುಗನ ಕರೆಸಿದ್ರು. ಏನೇನು ಆತದ ಸ್ವಾದ್ರ ಮಾವಿಲ್ಲ ನಿಮ್ಮನ್ನ. ಅವ್ರ ಮಗಳನ್ನ ಅದು ತೊದಲಿತ್ತಲ್ಲ ಆ ತೊದಲಿನ ಹುಡುಗ ಮಾಡಿ ಕಳಿಸಿದ್ದು ಒಯ್ದು ಬಿಡೋದು. ಮತ್ತು ಇನ್ನು ಏನು ಮಾಡೋದು ಬಿಡ ಅಂಥೇಳಿ ಗೊತ್ತಾಗತ್ತಿರ್ಕಿಲ್ಲ. ಗೊತ್ತಾಗೋದಕ್ಕೆ ಮತ್ತಿನ್ನು ಸುಂದ್ರಿನ ಜೊತೆ ಅಂತ ಅವ್ರು ಮಾತಾಡಂಗಿಲ್ಲ. ಆದರೂ ಪಾಪ ಸುಂದ್ರಿ ಅಂತ ಅನಿಸ್ತತಿ. ಅದಕ್ಕೆ ನಿನ್ಗೊಂದು ಮಾತು ಹೇಳಿರಾತಂತೆ. ಮತ್ತೆ ಕರೆದು ನೀವು ಮತ್ತು ನೀವು ಹೇಳಿಲ್ಲ ಅಂದ್ರೆ ಏನು ಮಾಡೋದು? ಮನೆ ಗಂಟ ಬರಲಿಲ್ಲ ನೋಡು ನನ್ನ ಮಗಳು ಅಂತಿಗೆ ಸಂತಿಗೆ ಮೊಮ್ಮಕ್ಕಳು ಮದುವೆ ಕರಲಿಲ್ಲ ಅಂತೇಳಿ ನಾನು ಬರ್ಬೇಕಂತ ಅನ್ಕೊಂಡು ಹಂಗೆ ಇನ್ನೂ ಮಾತಾಡೋ. ಇನ್ನೂ ಏನು ಎಂಗೇಜ್ಮೆಂಟು ಹಣ್ಣು ಹಾಕೋದು ಏನೇನು ಆಗಿಲ್ಲ. ಅದಕ್ಕೆ ಎಲ್ಲದಕ್ಕೂ ನೀವು ಇರಬೇಕಲ್ಲ. ಅದಕ್ಕೆ ಇಲ್ಲೊಂದು 8 ದಿನ ಇಲ್ಲೇ ಉಳಿದ್ಬಿಡು. ಕೆಲಸ ಭಾಳ ಆಕತಿ. ನಂಗೆ ಒಬ್ಬಾಕಿ ಮಾಡೋಕೆ ತ್ರಾಸ ಆಕತಿ ಅದಕ್ಕೆ. ಅಯ್ಯೋ ಹೌದಾ? ನಮ್ಮ ಅಂಕಿಯಿಂದ ಮದುವೆ ಮಾಡಕತ್ರಿ? ಸಚಿನಗೂ ಮದುವೆ ಚಲೋ ಆತು ಬಿಡು. ಅಯ್ಯೋ ಶಿವನ ಹಂಗಾರೆ ಹಿಂಗೆ ಸೊಸಿ ಬರ್ತಾಳ? ಅಯ್ಯೋ ನಾನು ಸೊಸಿ ಕಂಡೆ ಈಗ ನನ್ನ ಮಗಳು ಸೊಸಿ ಕಾಣಕತ್ಲನ? ಚಲೋ ಆತು ಬಿಡು. ಆತು ಮಕ್ಕಳು ಮದುವೆ ಆಗೈತಲ್ಲ ಇನ್ನೇನು ಚಿಂತೆ ಇಲ್ದಂಗೆ ಆತು ಬಿಡು ನಿನಗೆ. ಆರಾಮಿರ್ಬೋದು ಅಂತೀವಿ. ಯಾವಾಗರಿಗೆ ಒಂದು ಕೆಲಸ ಬರಂಗಿಲ್ಲ. ಮಂಜು ನೋಡಿದ್ರೆ ಎಲ್ಲ ಕೆಲಸ ಮಾಡಾಕಿ ನೋಡಾಕತ್ತಾಳ. ನಾನು ಹಂಗೆ ನೋಡಾಕತ್ತಾನ. ಆಕಿ ಮಗಳು ಏನು ಬಿಡು ಒಂದಿಟ್ಟು ಬೈದ್ರದು ಮಾಡ್ಯಾಳ. ಇದು ಮಾಡ್ಬೇಕಲ್ಲ ಇವ ಹೆಣ್ಣು. ಅದ್ರ ಕೈ ಹೋಗಿ ಸಿಕ್ಕಾಕೊಂಡ್ಲಂದ್ರೆ ಆಕಿ ಮೊದಲೇ ಇದ್ದಲೇ ಕೆದಾಳ. ಎಷ್ಟು ಹೇಳ್ತೀನಿ ಕಲ್ಕೊ ಅಂತೇಳಿ ಕಲ್ಕೊಂಗಿಲ್ಲ ಅಂತಾಳು. ಸುಬ್ಬಿ ಕುಂತಾಳ ನೋಡಿ ಹೆಂಗೆ ಬಂದು ಬಾಜು ಕಂಡುಕೊಂಡು. ತೇಟು ನಿನ್ನಂಗನ ಅದಾಳ ನೋಡ್ಲಿ. ಅಚ್ಚಿ ಕಡಬು ಎಲ್ಲ ನಿನ್ನಂಗನ. ಸೀರೆ ಗೀರಿ ಉಟ್ಕೊಂಡ್ರೆ ಸೇಮ್ ನಿನ್ನಂಗ ಕಾಣ್ತಾಳು. ಯಾರಿಗೆ ಗೊತ್ತು ಅದು ಹೆಂಗೆ ಅವಳಿ ಚೋಳಿ ಹುಟ್ಟ್ಯಾರ ನೋಡು ಅವ್ವ ಮಗಳ. ಹಿಂಗೂ ಇರ್ತಾರಂತ ನಾನು ಎಲ್ಲಿ ನೋಡೇ ಇಲ್ಲ ಬಿಡು. ನಾನು ಫಸ್ಟ್ನಿಕ ಹುಟ್ಟಾನ ಅಂದ್ರೆ ನಾನು ನೀನು ಹುಟ್ಟಿದ ಹೆಂಗಿದ್ಯೋ ಹಂಗದಿ ಅಂತ ಅಂದ್ರೆ ಆಕೆ ಈಗ ದೊಡ್ಡಾಕಿ ಅದಂಗೆ ಅಂದಾಗ ನಿನ್ನಂಗನ ಆಗತ್ತಾಳು ಬರಬಾರ್ದ. ನಾನು ನಿನ್ನಂಗೆ ಇರ್ಬೇಕಾಗಿತ್ತು ಅಜ್ಜಿ. ಆದರೆ ಏನು ಮಾಡೋದು ಮಮ್ಮಿ ಹಂಗದನು. ಅನಗಿಸ್ತೇನೆ ಸುಬ್ಬಿ ಊರು ಸುಬ್ಬಿ ನಾನು ದಪ್ಪದ ಅಂತ ಅನಗಿಸ್ತೇನೆ? ಅಯ್ಯೋ ಹಂಗಲ್ಲ ಅಜ್ಜಿ. ನಾನೇನಾರ ನಿಂಗೆ ಡೊಮ್ಮಿ ಅನ್ನೇನ? ಇಲ್ಲ ನೀನು ಇನ್ನೂ ಗುಂಡ್ಗುಂಡಾಗ ಚಂದದಿ ಕೆಂಪಗ. ನಾನು ಹಂಗಿರ್ಬೇಕಾಗಿತ್ತು. ಅಮ್ಮ ಹೆಂಗೆ ತೆಳ್ಳಗ ಒಣಗಿದ ಕಡ್ಡಿ ಹಂಗೆ ಅದಾಳ. ನಾನು ಹಿಂಗೆ ಅದನು ಅದಕ್ಕೆ ಬೇಜಾರಷ್ಟ. ಮತ್ತು ಬಸಪ್ಪನ ಹ್ಞೂ ಅಂದನ? ಮತ್ತು ನಿನ್ನ ಗಂಡ ಏನಂದ? ಅವ ಒಪ್ಕೊಂಡೇನ? ಅಯ್ಯೋ ಎಲ್ಲ ಒಪ್ಕೊಂಡಿದ್ದು ಆಗೈತಿ ಎಲ್ಲ ಆಗೈತಿ. ಇನ್ನೇನಿದ್ರು ಬರೀ ಮದುವೆ ಮಾಡೋದು ಅಷ್ಟೇ. ಇನ್ನು ಹಣ್ಣು ಹಾಕೋ ಕಾರ್ಯಕ್ರಮ ಶಾವಿಗೆ ಊಟ ಆಮೇಲೆ ಇವ ನೋಡು ತಾಳಿ ಕಟ್ಟೋದು ಶಾಸ್ತ್ರ ಇಷ್ಟದ ನೋಡಿ. ಎಲ್ಲ ಮಾಡ್ಬೇಕು ಎಲ್ಲ. ಯಾವಾಗ ಒಬ್ಬಾಕಿ ಮಾಡಲಿ? ಈಗ ನೋಡ್ರಿ ಬರಾಕೆಲ್ಲ ಬಿಡಾಕೆಲ್ಲ ಸಾಕಾಗಿ ಹೋಗೈತೆ ನನಗೆ. ಒಬ್ಬಾಕಿ ಓಡಾಡ್ಬೇಕು. ಅದಕ್ಕೆ ಯಾವ ನೀಟ್ರ ಇದ್ದೆ ಅಂದ್ರೆ